ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಗಾಳಿ ಎದ್ದಿದೆ. ಇದೇ ತಿಂಗಳು ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಕೂಗು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ಎಂಬಂತೆ ಸಿದ್ದರಾಮಯ್ಯ ಮಾನಸ ಪುತ್ರರೆಂದೇ ಖ್ಯಾತಿಯಾಗಿರುವಂತಹ ಕೊಪ್ಪಳದ ಹಿಟ್ನಾಳ್ ಬ್ರದರ್ಸ್ ನಡೆ ಇದೀಗ ಸಿಎಂ ಬದಲಾವಣೆಯ ಚರ್ಚೆಗೆ ಮತ್ತಷ್ಟು ಕೂಡ ಮೆರುಗನ್ನ ನೀಡಿದೆ. ಕಾಂಗ್ರೆಸ್ ವಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರೆಂದೇ ಕೊಪ್ಪಳದ ಸಂಸದ ರಾಜಶೇಖರ ಹಿಟ್ನಾಳ್ ಹಾಗೂ ರಾಘವೇಂದ್ರ ಹಿಟ್ನಾಳ್ ಗುರುತಿಸಿಕೊಂಡಿದ್ದಾರೆ. ನವೆಂಬರ್ 15ರ ನಂತರ ರಾಜಶೇಖರ ಹಿಟ್ನಾಳ್ ದೆಹಲಿಯ ನೂತನ ನಿವಾಸದಲ್ಲಿ ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ನವೆಂಬರ್ 16, 17, 18ರಂದು ದೆಹಲಿ ಪ್ರವಾಸದಲ್ಲಿ ಇರುವಾಗಲೇ ಈ ಒಂದು ಭೋಜನ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರು, ಸಚಿವರು ಮತ್ತು ಸಂಸದರು ಇದರಲ್ಲಿ ಭಾಗವಹಿಸುವಂತಹ ನಿರೀಕ್ಷೆಗಳಿದೆ. ಬಾಹ್ಯವಾಗಿ ಇದನ್ನ ಕೃಷ್ಣಾದಲ್ಲಿ ರಾಜಶೇಖರ ಹಿಟ್ನಾಳ್ ಅವರಿಗೆ ಹೊಸ ಮನೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಏರ್ಪಡಿಸಿರುವಂತಹ ಸೌಹಾರ್ದಯುತ ಭೋಜನ ಕೂಟ ಅಂತ ಹೇಳಿ ಬಿಂಬಿಸಲಾಗಿದೆ. ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಔತಣಕೂಟದಲ್ಲಿ ಸಿಎಂ ಬದಲಾವಣೆಯ ಕುರಿತಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆಯನ್ನ ಸಂಸದ ರಾಜಶೇಖರ ಹಿಟ್ನಾಳ್ ಅವರೇ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಎಲ್ಲರೂ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ದೆಹಲಿ ಒಳಗಡೆ ನಮಗೆ ಭಾಳ ದಿವಸದಿಂದ ಮನೆ ಕೊಟ್ಟಿರಲಿಲ್ಲ. ಈಗ ಮೊನ್ನೆ ಅಲಾಟ್ ಆಗಿದೆ ನಂದು ಕೃಷ್ಣಾದಲ್ಲಿ ಕೌಟಿಲ್ಯ ಮಾರ್ಕ್ನಲ್ಲಿ ನಮ್ಗೊಂದು ಮನೆ ಅಲಾಟ್ ಆಗಿದೆ 901ಅಲ್ಲಿ. ನಾವು ಸಾಹೇಬ್ರಿಗೆ ಮನೆಗೆ ಬರಲಿ ಒಂದ್ಸರಿ ಊಟಕ್ಕೆ ಕರೆಯೋಣ ಅನ್ನೋ ಉದ್ದೇಶದಿಂದ ಅಲ್ಲಿ ಅವತ್ತು 15, 16, 17, 3 ದಿವಸ ಸಾಹೇಬ್ರು ಇರ್ತಾರಂತ ನಾನು ಕೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆಯೋಣ ಅನ್ನೋದನ್ನ ಕರೆದಿದ್ವಿ. ಇದೇನಿಲ್ಲ, ವಿಶೇಷ ಏನಿಲ್ಲ. ಅದಕ್ಕೆ ಯಾರು ಇರ್ತಾರೆ, ಎಲ್ಲರೂ ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ ಎಲ್ಲರೂ ಕೂಡ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಒಂದ್ ಕಡೆ ಚರ್ಚೆ ಆದ್ರೆ ಈಗ ನೀವು ಕರೆದಿದ್ದು ಸ್ವಲ್ಪ ವಿಶೇಷ ಅನಿಸ್ತದೆ. ನಾವು ಈ ಹಿಂದೆ ಕೂಡ ಮೊನ್ನೆ ಕೂಡ ಕರಿಬೇಕಂತಿದ್ವಿ, ಆ ಟೈಮ್ ಇರಲಿಲ್ಲ. ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಭಾಳಷ್ಟು ಇದೆ. ಇವತ್ತು ರೇಟ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥ ಶುಗರ್ ಕೇನು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಎಥನಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇದೆಲ್ಲ ಕೇಂದ್ರದ ಕೈಯಲ್ಲಿ ಇರೋದರಿಂದ ಅವರು ಕೂಡ ಜವಾಬ್ದಾರಿ ವಹಿಸಬೇಕು. ಈಗೇನು ನಾಯಕರು ಒಂದು ವಾರ ಮಲ್ಕೊಂಡ್ರೆ ಸಾಲದು, ಅಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಇಲ್ಲಿವರೆಗೆ ಏನು ಆಡಳಿತದಲ್ಲಿ ಇದೆ, ರೈತರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕಾಳಜಿ ಮಾಡಿಲ್ಲ ಕೇಂದ್ರ ಸರ್ಕಾರ. ದಯಮಾಡಿ ಕೇಂದ್ರ ಸರ್ಕಾರ ಅವರು ಮಧ್ಯಂತರ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ನಾವು ನಿನ್ನೆ ನಮ್ಮ ಕೃಷಿ ಸಚಿವರಂತ ಚಲುವರಾಯ ಸ್ವಾಮಿ ಅಣ್ಣವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಜಿಲ್ಲಾಧಿಕಾರಿ ಸಾಹೇಬರು ಕೂಡ ಸಂಪರ್ಕ ಮಾಡಿದ್ದಾರೆ. ಆದಷ್ಟು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ದೆಹಲಿಯಲ್ಲಿ ತಮ್ಮ ಸಂಸದರ ನಿವಾಸದಲ್ಲಿ ಇಲ್ಲ, ಅದಕ್ಕೇನು ಇದು ಇಲ್ಲ, ಅದೇನು ಮೀಡಿಯಾ ಕೇಳಂತದ ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವುದೋ ಕ್ರಾಂತಿಗೆ. ಈ ಕ್ರಾಂತಿ ನಿಮ್ಮ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಎಳೆದ್ರಿ, ಮತ್ತು ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನು ಕ್ಯಾಶುವಲ್ ಪ್ರತಿ ಸರಿ